ಅದು ಯಾವುದೋ ಕರ್ಕೊಂಡು ಹೋದ್ನಪ್ಪ ಹುಡುಗಿರ ಹತ್ರ. ಬ್ರೋ ಕಾಣಿಸ್ತೈತಲ್ಲ ಎಷ್ಟು ದಪ್ಪ ಐತೆ ಅಂತ. ಅದು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ತಮಾಷೆ ಅಲ್ಲ. ಸಾಕಡಿ ತಕ್ಷಣ ತಕ್ಕ ಲೈಫ್ ಆಗಲ್ಲ. ತೆಗಿಯಲಿ ಸೂಪರ್. ಹೇಳ್ರಪ್ಪ ಹೇಳ್ರು. ಫಸ್ಟು ಏನು ಪ್ಲಾನ್ ಇಲ್ದಿರ MG ರೋಡ್ಗೆ ಹೋಗೋಣ ಅಂತ ಹೋದ್ವಿ. ಆಮೇಲೆ ಹೆಬ್ಬಾಳ ರಿಂಗ್ ರೋಡ್ ಹತ್ರ ಹೋತ್ರ ನಮ್ಮಿಬ್ಬರಿಗೂ ಜ್ಞಾನೋದಯ ಆಯಿತು. ಕಮ್ಮನಹಳ್ಳಿಗೆ ಹೋಗಿ ರೋಲ್ಸ್ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಬರೀ ರೋಲ್ಸ್ ಅಷ್ಟೇ ಡಿಸೈಡ್ ಆಗಿದ್ದು. ಹೋಗಿ ರೋಲ್ಸ್ ತಿಂದೆ. ಗುರು ನಮಸ್ಕಾರ. ಇವತ್ತು ಭಾನುವಾರ, ಸೊ ರೋಲ್ಸ್ ಗಿಲ್ಸ್ ತಿನ್ನೋಣ ಅಂತ ಕಮ್ಮನಹಳ್ಳಿ ಕಡೆ ಬಂದ್ರಿ. ಇಲ್ಲಿ ಅಲ್ಲಮ್ಮನ ಕೆಫೆ, ಏನೋ ಅಲ್ಲಮ್ಮನ ಯಾವುದೋ ಫುಲ್ ಫೇಮಸ್ ಅಂತೆ. ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀರಿ. ರಾಹುಲಾ ಅಲ್ಲ ರೆಹಮದುಲ್ಲಾ ಒಂದು ರೋಲ್ ಹಾಕಪ್ಪ. ಏನೋ ಸೊ ಇಷ್ಟನ್ನು ತಗೊಳಕ್ಕೆ ಈ ಬುಕ್ ಅರ್ಧ ಗಂಟೆ ಕಾಯಿಸ್ದ. ತಿಂದು ಹೇಳು ನೀನು ಹೆಂಗೈತೆ. ನೀನು ಹೆಂಗೆ ಹೇಳೋದು ಹಂಗೆ. ನಾನು ತಿಂದಿದ್ದೀನಿ, ನೀನು ತಿನ್ನೋದು. ನಿನ್ನ ಕರ್ಕೊಂಡ್ಬಂದಿರೋದು. ಬ್ರೋ ಕಾಣಿಸ್ತೈತಲ್ಲ ಎಷ್ಟು ದಪ್ಪ ಐತೆ ಅಂತ. ಅದು ಒಂದು ರೋಲ್ ತಗೊಂಡು ಇಬ್ರು 50-50 ಮಾಡಿರೋದು. ಇದೇ ಇಷ್ಟು ದಪ್ಪ ಐತೆ ನೋಡ್ರಿ. ಸುತ್ತಮುತ್ತ ಅವನಕ್ಕೆ ಯಾರು ಕೊಡಲ್ಲ ಇಷ್ಟು ದಪ್ಪ. ಅದಕ್ಕೆ ಇಲ್ಲಿ ಫುಲ್ ಫೇಮಸ್. 130 ರೂಪಾಯಿಗೆ ದಿನ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವರು ತಿಂದು ಬೇಜಾರಾಗಿಲ್ವೇಲ್ಲ. ಚಂದನ್ ಅಲ್ಲಿ ಸ್ಟೋಟಿ ಅವರೇ ಮೂತಿ ಹೊಸ್ಕೊಳ್ಳಿ ಫಸ್ಟು. ಸೊ ಹೆಂಗಿದೆ ರೋಲು? ಸೂಪರ್ ಆಗಿದೆ ರೋಲ್ಸು. ಎಲ್ಲರೂ ಬಂದು ಟ್ರೈ ಮಾಡಿ. ಕಾಸ್ಟಿನ್ ಹಾಕ್ತೀಯ? ಕಾಸ್ಟಿನ್ ಫೋನ್ ಪೇ ಮಾಡ್ತೀನಿ. ಫೋನ್ ಪೇ ಮಾಡ್ತೀನಿ. ಫಸ್ಟ್ ನೀನು ಹೆಂಗೈತೆ ಹೇಳು. ಖರಾಬ್ ಆಗಿದೆ ಗುರು. ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಟ್ರೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ನೆಕ್ಸ್ಟ್ ಏನು ಮಾಡೋಣ ಅಂತ ಸುಮ್ಮನೆ ರೌಂಡ್ ಹಾಕೋಣ ಮೇನ್ ಫೀಲ್ಡ್ ಅಂದ್ಬಿಟ್ಟು ಹೋದ್ರಿ. ಫಸ್ಟ್ ಲೈಟಾಗಿ ಒಂಚೂರು ಹೊಟ್ಟೆಗೆ ಹಾಕೊಂಡು ಆಮೇಲೆ ಮೇನ್ ಕೋರ್ಸ್ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲಿ ಬಾಟಾ ಶೋರೂಮ್ ಇದೆ, ಚಪ್ಪಲಿ ಬೇಕಾದ್ರೆ ತಗೊಂಡು ನೋಡ್ಕೊಬೋದು. ಅಲ್ಲಿ ಸ್ಟುಡಿಯೋ ಶೋರೂಮ್ ಇದೆ, ಬಟ್ಟೆ ಬೇಕಾದ್ರೆ ತಗೊಂಡು ಅರ್ಧಾಕೊಂಬೋದು. ಇದೆಲ್ಲ ಕೆಲಸ ಬಟ್ಟೆ ಅರ್ಧಾಕೊಳೋದು, ಚಪ್ಪಲಿ ಹಾಕೊಳ್ಳೋದು ಚೆನ್ನಾಗಿ ಮಾಡ್ತಾರೆ. ಬನಾನಾ ಕ್ಲಬ್ ಅಂತ ಬನಾನಾ ಬಿಟ್ಟು ಎಲ್ಲ ಸಿಗುತ್ತೆ. ಇದು ಫ್ಲೋಟ್ ಅಂತ. ಇಲ್ಲಿ ಏನಂದ್ರೆ ಅವರೇ ಎಣ್ಣೆ ತಯಾರು ಮಾಡ್ತಾರೆ ನೋಡಿ. ಮಿಷಿನ್ಗಳೆಲ್ಲ ಇಟ್ಕೋದೆ, ಬೇಕಂದ್ರೆ ನಾವು ಕುಡಿಬೋದು. ಮತ್ತೆ ಇದು ಸಾಲ್ಟ್ ಇಂಡಿಯನ್ ರೆಸ್ಟೋರೆಂಟ್ ಅಂತೆ. ರೇಂಜ್ ರೋವರ್ ಇದೊಂಥರ ಬಚ್ಚಾ ರೇಂಜ್ ರೋವರ್. ಇದು ಸಾಲ್ಟ್ ಅಲ್ಲಿ ತಿನ್ನೋಷ್ಟು ದುಡ್ಡಿಲ್ಲ. ಮರ್ಗಯ ಸಾಲ್ಟ್ ಬರೋ ಮರ್ಗಯ. ಇವನು ಸಾಲ್ಟ್, ರೇಂಜ್ ರೋವರ್ ಸಾಲ್ಟ್ಗೆ ಹೋಗ್ತಾರೆ. ಹೋಗಿ ಬಿಡ್ಬಿಡಲ್ಲ. ಈ ದುಡ್ಡಿರೋರೆಲ್ಲ ಅದೃಷ್ಟವಂತರು ಅಷ್ಟೇ, ಬುದ್ಧಿವಂತರಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದನೂ ನಾವು ಬೀಳ್ಬಾರ್ದು. ನಗ್ಲಿ ಬನಾನಾ. ಮಲ್ನಾಡ್ ಕಬಾಬ್ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ರೆಶ್ಶು. ಹೋಗೋಣಕ್ಕ 200 ರೂಪಾಯಿ, 200 ಗ್ರಾಮ್ 140 ರೂಪಾಯಿ ಕಬಾಬು. ಇದು ಮಲ್ನಾಡ್ ಕಬಾಬ್ ಗುರು. ಮಲ್ನಾಡ್ ಕಬಾಬ್ ಕಾರ್ನ ಮುಂದೆ ಏನು ಅಜ್ಜ ಟ್ರೈ ಮಾಡೋಣ. ಬೆನಾಲಿನಾ? ಓ ಅಲ್ಲಲ್ಲಿ ಕವಾಸಕಿ Z900 ಬೆನಾಲಿ ಅಲ್ಲಪ್ಪ. ಲೆಜೆಂಡ್ ಗಾಡಿ ಅಂತೀಯ? ಯಾವ್ದು ಚಿಕ್ಕ ಮಕ್ಕಳ ಗಾಡಿನ ಲೆಜೆಂಡ್ ಗಾಡಿ ಅಂತಿಲ್ಲ ನೀನು? ರಾಯಲ್ ಎನ್ಫೀಲ್ಡ್ ಇಲ್ವಾ ಲೆಜೆಂಡ್ ಗಾಡಿ? ನಿಂತ್ಕೊಂಡ್ರೆ ನನ್ ಸೊಂಟ ತನಕ ಬರಲ್ಲ. ಎಷ್ಟೋ ಮಾತಾಡ್ತೀಯ. ಏನ್ ಇವ್ನು ಭುಜದ ತನಕ ಬಂದಿದ್ರೆ ಇವ್ರ ಅಕ್ಕನ ಕೊಟ್ಟು ಏನ್ ಮದುವೆ ಮಾಡ್ತಿದ್ನ. ವಿಯರ್ ಆಸ್ ಮುಚ್ಚು ಟೈಟಲ್ಲಿ ಹಾಕ್ಸ್ಕೊದ್ಯಾ? ಮಲ್ನಾಡ್ ಕಬಾಬ್ ತಿನ್ನಕ್ ಬಂದವ್ರಲ್ಲ, ಗೋಲ್ಗಪ್ಪ ತಿನ್ನಕ್ ಬಂದವ್ರಲ್ಲ ಇಲ್ಲಿ ಜನ. ಇಷ್ಟೆಲ್ಲ ಕಮರ್ಷಿಯಲ್ ಅಲ್ಲಿ ಕಬಾಬ್ ಅಂಗಡಿ ಓಪನ್ ಮಾಡೋದಂದ್ರೆ ಸೂಪ್ ಬೇಕು. ಕಬಾಬ್ ಮಂಜ ಏನಾಗ್ಬಿಟ್ಟು ಮನೆ ಹಾಳು ಮಾಡ್ತಾರೆ. 1 kg ಕಬಾಬ್ನ ಫೈನಲಿ ನಡಿ ತಿನ್ಬಿಡು. ನಡಿ ಫಸ್ಟ್ ತಿನ್ಬಿಡು. ನೀನು ಕಾಯಕ್ಕೆ ಹಾಕ್ದಿರ ಕೊಟ್ಬಿಟ್ಟ ಕಬಾಬ್ ಅಂತ. ಏನೇ ಹೇಳ್ರಿ, ಹೈಪ್ ಪ್ರಕಾರ ಟೇಸ್ಟ್ ಇಲ್ಲ. ಏನಂತೀಯ? ಇದೇ ನಮ್ಮ ಅಮೃತಹಳ್ಳಿ ಕಬಾಬ್ ಅಂಕಲ್ನ ಕರ್ಕೊಂಬಂದಿಲ್ಲ. ಏನೋ ಕಬಾಬ್ ಹಾಕ್ಸ್ಬಿಟ್ರೆ
ಜನ ಕಾರುಗಳ ಕ್ಯೂ ನಿಲ್ತಾರೆ. ಏನಂತೀರಾ ಅಷ್ಟೇ. ಈ ದುಡ್ಡಿರೋರೆಲ್ಲ ಬರೀ ಅದೃಷ್ಟವಂತರಷ್ಟೇ, ಬುದ್ಧಿವಂತರಲ್ಲ. ದೇವರನಿಗೂ ಬುದ್ಧಿವಂತರಲ್ಲ. ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ, ನಾರ್ಮಲ್ ಕಬಾಬ್. ಒನ್ ಮೋರ್ ಅನ್ಬೇಕಾಗಿಲ್ಲ ಇದು. ಅಷ್ಟು ಒಂದ್ಮರನ ರೇಂಜ್ಗೇನಿಲ್ಲ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಬೇಜಾನೈತೆ. ಓ ಇಲ್ಲಿ ನೋಡ್ಗುರು, ನಾಲ್ಕನ್ ಗಾಡಿಗಳು ಸುರಿಮಳೆ. ಇಲ್ಲಿ ಫಾರಿನಲ್ಲಿ ಫೇಮಸ್ ಆಗೈತಲ್ಲ ಫ್ರೆಂಡ್ಸ್ದು ಅದು ಇದು ಸಾಂಗ್ ಬರೋದು. ಎತ್ತೋದಿ ನಾನು ಮಗ. ಸಾಕಡಿ ತಕ್ಷಣ ತಗ್ ಲೈಫ್ ಆಗಲ್ಲ ತೆಗಿಯಲ್ಲ. ಆಮೇಲೆ ಅದ್ ಮುಗಿಸ್ಕೊಂಡು ಅದ್ಯಾವ್ದೋ ಕರ್ಕೊಂಡು ಹೋದ್ನಪ್ಪ ಹುಡುಗಿರ ಹತ್ರ. ಅದ್ಯಾವ್ದೋ ಬಾ ಮತ್ತ ಚೀಸ್ ಕೇಕ್ ಅಂತೆ, ಇದನ್ನ ಹಾಕಲ್ಲ ಬಿಡುತ್ತೀಗ. ಬ್ಲೂಬೆರಿ ಚೀಸ್ ಕೇಕ್ ಅಂತೆ ಅಂತ ಏನೋ ಕರ್ಕೊಂಡು ಹೋದ. ಅದು ಅಷ್ಟಕ್ಕಷ್ಟೇ ಇತ್ತು. ಅದೇನು ವಾವ್ ಅನ್ನೋ ರೇಂಜ್ ತರ ಏನು ಇರಲಿಲ್ಲ. ಹುಡುಗಿರು ಸಿಗ್ತಾರೆ, ಹುಡುಗಿರು ಚೆನ್ನಾಗೋರೆ ತಿಕ್ಕ ಮುಚ್ಕೊಂಬ ಅವ್ರು ಮಾಡ್ತಾರೆ ಪಾಪ. ಲೇ ಪಾಪ ಹುಡುಗಿರು ಕಷ್ಟಪಟ್ಟು ಚೀಸ್ ಕೇಕ್ ಮಾಡ್ತಾರೆ, ತಿನ್ನೋದು ಬಾರ ಬೇವರ್ಸಿ ಬಾರ. ಅದಾದ್ಮೇಲೆ ಹುಡುಗಿರ ಹತ್ರ ಚೀಸ್ ಕೇಕ್ ತಗೊಂಡು ಕಾಂಡಿ ಮೇಲೆ ಸುಡ್ಕೊಂಡು ಹೋಗ್ತಾವ್ ಚಂದನ್ನು. ನಾನಲ್ಲ, ಈ ಪ್ರಭುಗಳವ್ರು ನೋಡಿ ಹಿಂದೆ ದೊಡ್ಡ ಪ್ರಭುಗಳವರು. ನನಗೇನಕ್ಕೂ ಕಾಂಡಿ ಮೇಲೆ ಬಟ್ಟೆ ಬಿಚ್ಚಿ ಹೊಡಿತೀರ ನನ್ನ ಮಗನೇ. 120 ಏಯ್ ತಿಕಾ ಮುಚ್ಚ ನನ್ನ ತಿಕಾ ಮುಚ್ಕೊಂಡು ಹೋಗಲ್ಲ. ಬರೀ ಚೀಸ್ ಕೇಕ್ ಅಂತ ಮಾನ ಮರದಿರ್ಬೇಕಲ್ಲ ಒಂಚೂರಲ್ಲಿ. 120 ರೂಪಾಯಿ ಕೊಟ್ಟು ತಗೊಂಡು ಅದನ್ನ ತೆಗಿಯಕ್ ಗೊತ್ತಿಲ್ಲ. ಮತ ತೆಗಿಯಕದಲ್ಲ ಅವ್ರ ಕೈ ತೆಗೆಸ್ಕೊಂಡ್ 120 ರೂಪಾಯಿ ಕೊಟ್ಟಿದ್ರಲ್ಲ. ಹುಡುಗಿಗೆ ಆಸೆ ಬಿಟ್ಟು ಇವಾಗ ಇದೇನೋ ಚೆನ್ನಾಗಿಲ್ದೇ ಇರ್ಬೇಕು, ಅವ್ಳು ತಗೋಲ್ಲ ಅಂತ ನೀನ್ ತಗೊಂಡ್ಬಿಟ್ನಂತೆ. ಲಾಸ್ಟ್ ಒಳಗಡೆ ಡೆಸರ್ಟ್ ಒಂದಿಗೆ ಮುಕ್ತಾಯ. ತಿಕಾ ಮುಚ್ಚಿ ನೋಡ್ಬಿಡ್ತು. ಆಮೇಲೆ ಚೊಪ್ಲೆ ಹೊಡಿತೀನಿ. ಬರೀ ಕ್ರೀಮೇ ಐತೆ. One eternity later. ನಲ್ಲಿ ಎಷ್ಟು ಸೇಫು ಅಂದ್ರೆ 2 ಹೆಲ್ಮೆಟ್ ಗಾಡಿ ಮೇಲೆ ಕೋಕಿಕ್ಕಿದ್ರು ಯಾರು ಮುಟ್ಟಿಲ್ಲ. ಯಾಕೆ ಹೇಳು, ಈ ನಾಯಿ ಕುಡ್ದವನು ಅದಕ್ಕೆ. ನೀನ್ ಕುಡ್ದಿದ್ಯಾ ಅಂತ ಇಕ್ಕಿರೋದಲ್ಲಿ ಯಾರು ಮುಟ್ಟಿಲ್ಲ ಅದನ್ನ. ಅದು ನೋಡಕ್ ಹೋಗ್ತಾರೆ ಇಲ್ಲ, ಅದು ಬೇರೆ ತರ ಕಾಣಿಸ್ತಾ ಇತ್ತದು. ಅಡ್ವರ್ಟೈಸ್ಮೆಂಟ್ ಕಿತ್ತಾಕಿದ್ದೀನಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಷ್ಟೇ ಅಲ್ಲ, ಮುಗಿಸ್ಕೊಂಡು ಇಲ್ಲಿ ಬಂದು ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಬಿಟ್ಟು ಫೋಟೋ ಶೂಟ್ ಮಾಡ್ತಾನೆ ಒಳ್ಳೆ ಜಾಗದಲ್ಲಿ. ಫೋಟೋ ಶೂಟ್ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ರೆ ಅರ್ಧ ಗಂಟೆ ಆಯ್ತು ಬಂದು ಇನ್ನೂ ಫೋಟೋ ಶೂಟ್ ಮುಗ್ದಿಲ್ಲ. ಬೋಸಡಿಕೆ ಸರಿ ಬಿಡು, ಆಯ್ತು ಬಿಡು. ಫಸ್ಟು ಈ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿ ರೀಲ್ಗಳನ್ನ, ಯಾವ ಸಕ್ಕತ್ತಾಗಿರ್ತವೆ, ಹಿಂಗೆ ಹಾಕಿ ತಿಂತಾ ಇರ್ತವೆ. ಅಲ್ಲಿಗೆ ಹೋದ್ರಿ, ಆ ರೋಲ್ಸ್ ಹೋದ್ರಿ. ರೋಲು ಪರವಾಗಿಲ್ಲ, ಚೆನ್ನಾಗಿತ್ತು. 130 ರೂಪಾಯಿಗೆ ಬರ್ತಿತ್ತು. ಇಷ್ಟು ದಪ್ಪ ಕೊಟ್ಟಿದ್ದ, ತಿನ್ಬೋದು. ಮಲ್ನಾಡ್ ಕಬಾಬ್ ಬಂದಿತ್ತು. ಮಲ್ನಾಡ್ ಕಬಾಬ್ ಅಂದರೆ ನಾನೇನೋ ಅಂದ್ಕೊಂಡು ಫುಲ್ಲು ಜನ ಸಾಯ್ತಾವ್ರೆ. ಏನು ಯಪ್ಪ ಅಲ್ಲೋರ್ರೆ ಮಲ್ನಾಡ್ ಕಬಾಬ್ ಆಯ್ತು 140 ರೂಪಾಯಿಗೆ. ಎಷ್ಟು 100 ಗ್ರಾಮ್ ಏನೋ ತಗೊಂಡ್ರಿ. 140 ರೂಪಾಯಿ 100 ಗ್ರಾಮು 700 ರೂಪಾಯಿ kg. ಯಾರು ತಲೆ ಹೊಡಿಬೇಕು 700 ರೂಪಾಯಿ ತಿನ್ನೋಕ್ಕೆ? ಸರಿ ಆಯ್ತು ಅಂತ ತಗೊಂಡು ತಿನ್ನೋಡಿದ್ರೆ ನಮ್ಮ ಮನೆ ಹತ್ರ ತಳ್ಳ ಬಣ್ಣೆ ಸಕ್ಕದ ಆಗ್ತದೆ ಕಬಾಬು. ಈ ಬೇವರ್ಸಿ ಬಿಶೆಟಳ್ಳಿ ಬಂದ್ಬಿಟ್ಟು ಹುಡುಗಿರ್ ಚೀಸ್ ಕೇಕ್ ಮಾಡ್ತಿದ್ರು, ತಿನ್ನೋರ್ ಬಾರ್ ಸಾಯ್ತಿದ್ದ. ಇಲ್ಲ, ನಿಜವಾಗ್ಲೂ ಅವನೇ ಕರ್ಕೊಂಡು ಹೋಗಿದ್ದು. ಸರಿ ಆಯ್ತು, ಅವ್ರು ಯಾರೋ ಕರ್ಕೊಂಡು ಹೋದ್ರಿ, ಇಬ್ರು ಹೋದ್ರು ಒಟ್ಟಿನಲ್ಲಿ. ಫುಲ್ ಕೆಳಗಡೆ ಬಿಸ್ಕೆಟ್ ಹಾಕೋರೆ, 50-50 ಬಿಸ್ಕೆಟ್, ಅದ್ರ ಮೇಲೆ ಬರೀ ಕ್ರೀಮು, ಅದಕ್ಕೆ ಬ್ಲೂಬೆರಿ ಫ್ಲೇವರು. ಸರಿ ಬಿಡು, ಹಾಳು ಬಿದ್ದವ್ರೆ. 120 ರೂಪಾಯಿ ಹೋಯ್ತು. ಬಂದಿಲ್ಲಿ ಮನೆ ಹತ್ರ ಫೋಟೋ ಶೂಟ್ ಮಾಡ್ಕೊಂಡು ಬಂದ್ರಿ. ಟೋಟಲ್ಲು ಖರ್ಚು 10,000 ಆಯಿತು. ಪೆಟ್ರೋಲ್ ಅದು ಇದು ಸೇರಿಸಿ. ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ತಮಾಷೆ ಅಲ್ಲ. ಸೊ ನಾವು ಬೆಳೀತಾ ಇದ್ದೀವಿ, ಸ್ವಲ್ಪ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಏನೋ ಫುಡ್ ಬ್ಲಾಗ್ ಅಂತಲ್ಲ, ಎಲ್ಲ ಬ್ಲಾಗು ಅಂದರೆ ಎಲ್ಲ ಇನ್ಕ್ಲೂಡ್ ಮಾಡೋಣ, ಒಂದೇ ಇರಬಾರ್ದು ಅಂತ ಮಾಡ್ತಾಯಿದ್ದೀರಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ಹೊಸ ಕಂಟೆಂಟ್ ಬಿಡ್ತಾ ಇರ್ತೀವಿ. ಸಿಗೋಣಲ್ಲ. ಓಕೆ ಬಾಯ್. ಗುರು ನೋಡ್ರಿ, ಇಲ್ಲಿ ಏನಾಗ್ತಾರೆ, ಬಿಟ್ಟು ಹೋದವಳನ್ನು ಪ್ರೀತಿಸಿ ತಪ್ಪು ಮಾಡುವಂತೆ ಬಿಟ್ಟು ಹೋದವಳನ್ನು ಸೂಪರ್ ಲೈನ್ಸ್ ಅಣ್ಣ, ಲೈನ್ಸ್ ಸೂಪರ್. ಮಾರ್ ನಮಗ್ ತಪ್ಪೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.